ನಮಸ್ಕಾರ. ಜಗತ್ತಿನ ಎಲ್ಲಾ ಯಶಸ್ವಿ ವ್ಯಕ್ತಿಗಳ ನಡುವೆ ಒಂದು ಸಾಮ್ಯತೆ ಇದೆ. ಅದು ಅವರ ಬೆಳಗಿನ ದಿನಚರಿ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾರು ತನ್ನ ಮುಂಜಾನೆಯನ್ನು ಗೆಲ್ಲುತ್ತಾರೋ ಅವರು ಇಡೀ ದಿನವನ್ನು ಗೆಲ್ಲುತ್ತಾರೆ. ನೀವು ದಿನಪೂರ್ತಿ ಉತ್ಸಾಹದಿಂದ ಇರಬೇಕೆಂದರೆ ಮತ್ತು ಲಕ್ಷ್ಮಿಯ ಕೃಪೆ ನಿಮ್ಮ ಮೇಲಿರಬೇಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಮಾಡಬೇಕಾದ ಆ 5 ಪವಿತ್ರ ಕೆಲಸಗಳೇನು? ಇಂದು ನಾವು ನಿಮ್ಮ ಹಣೆಬರಹವನ್ನು ಬದಲಿಸುವ ಚಾಣಕ್ಯನ ಅತೀ ಪ್ರಭಾವಶಾಲಿ ಬೆಳಗಿನ ನಿಯಮಗಳನ್ನು ತಿಳಿಯೋಣ. 1. ಬ್ರಾಹ್ಮಿ ಮುಹೂರ್ತದಲ್ಲಿ ಜಾಗೃತಿ. ಚಾಣಕ್ಯರ ಮೊದಲ ನಿಯಮ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದು. ಸೂರ್ಯೋದಯಕ್ಕಿಂತ ಕನಿಷ್ಠ 1.5 ಗಂಟೆ ಮುಂಚೆ ಏಳುವವರಿಗೆ ಪ್ರಕೃತಿಯ ಸಕಾರಾತ್ಮಕ ಶಕ್ತಿ ಸಿಗುತ್ತದೆ. ಈ ಸಮಯದಲ್ಲಿ ವಾತಾವರಣವು ಅತ್ಯಂತ ಶುದ್ಧವಾಗಿರುತ್ತದೆ ಮತ್ತು ನಿಮ್ಮ ಮಿದುಳು ಅತೀ ವೇಗವಾಗಿ ಕೆಲಸ ಮಾಡುತ್ತದೆ. ಸೋಮಾರಿಗಳು ಸೂರ್ಯೋದಯದ ನಂತರವೂ ಮಲಗಿರುತ್ತಾರೆ, ಆದರೆ ವಿಜೇತರು ಸೂರ್ಯನಿಗಿಂತ ಮೊದಲು ಎದ್ದು ತನ್ನ ಗುರಿಯತ್ತ ಹೆಜ್ಜೆ ಹಾಕುತ್ತಾರೆ. ಮುಂಜಾನೆಯ ಶಿಸ್ತೇ ಯಶಸ್ಸಿನ ಮೊದಲ ಮೆಟ್ಟಿಲು. 2. ಕರದರ್ಶನ ಮತ್ತು ಭೂಮಿ ವಂದನೆ. ಎದ್ದ ತಕ್ಷಣ ಮೊದಲು ನಿಮ್ಮ ಎರಡೂ ಹಸ್ತಗಳನ್ನು ನೋಡಿ. ಕರಾಗ್ರೆ ವಸತೆ ಲಕ್ಷ್ಮೀಹಿ, ಅಂದರೆ ನಿಮ್ಮ ಕೈಯಲ್ಲೇ ಸಂಪತ್ತು, ಜ್ಞಾನ ಮತ್ತು ಶಕ್ತಿ ಅಡಗಿದೆ ಎಂದು ಸ್ಮರಿಸಿ. ನಂತರ ಈ ಭೂಮಿಗೆ ಪಾದಸ್ಪರ್ಶ ಮಾಡುವ ಮೊದಲು ಕ್ಷಮೆ ಕೇಳಿ ನಮಸ್ಕರಿಸಿ. ಇದು ನಿಮ್ಮಲ್ಲಿ ವಿನಯ ಮತ್ತು ಕೃತಜ್ಞತಾಭಾವವನ್ನು ಮೂಡಿಸುತ್ತದೆ. ಯಾರಲ್ಲಿ ಕೃತಜ್ಞತೆ ಇರುತ್ತದೆಯೋ ಅವರಿಗೆ ದೈವಬಲ ಸದಾ ಜೊತೆಗಿರುತ್ತದೆ ಎನ್ನುತ್ತಾರೆ ಚಾಣಕ್ಯ. 3. ಇಂದಿನ ಯೋಜನೆಯನ್ನು ರೂಪಿಸಿ. ಚಾಣಕ್ಯರು ಹೇಳುತ್ತಾರೆ, ಯೋಜನೆಯಿಲ್ಲದ ಜೀವನ ನಕ್ಷೆಯಿಲ್ಲದ ಪ್ರಯಾಣದಂತೆ. ಬೆಳಿಗ್ಗೆ ಎದ್ದ ತಕ್ಷಣ ಇಂದು ನೀವು ಮಾಡಬೇಕಾದ 3 ಅತಿ ಮುಖ್ಯ ಕೆಲಸಗಳನ್ನು ಪಟ್ಟಿ ಮಾಡಿ. ದಿನದ ಗುರಿ ಸ್ಪಷ್ಟವಾಗಿದ್ದರೆ ನಿಮ್ಮ ಸಮಯ ವ್ಯರ್ಥವಾಗುವುದಿಲ್ಲ. ಅಸ್ತವ್ಯಸ್ತವಾಗಿರುವ ಮನಸ್ಸು ಎಂದಿಗೂ ದೊಡ್ಡದನ್ನು ಸಾಧಿಸಲಾರದು. ನಿಮ್ಮ ದಿನವನ್ನು ನೀವೇ ನಿಯಂತ್ರಿಸಿ, ಪರಿಸ್ಥಿತಿಗಳು ನಿಮ್ಮನ್ನು ನಿಯಂತ್ರಿಸಲು ಬಿಡಬೇಡಿ. 4. ಶಾರೀರಿಕ ಮತ್ತು ಮಾನಸಿಕ ಶುದ್ಧಿ. ಮುಂಜಾನೆ ಎದ್ದ ತಕ್ಷಣ ಹಲುಗವಾದ ವ್ಯಾಯಾಮ ಮತ್ತು ಕನಿಷ್ಠ 10 ನಿಮಿಷಗಳ ಮೌನ ಅಥವಾ ಧ್ಯಾನ ಅತ್ಯಗತ್ಯ. ಇದು ನಿಮ್ಮ ದೇಹದ ಆಲಸ್ಯವನ್ನು ಓಡಿಸಿ ಮಿದುಳಿಗೆ ಸ್ಪಷ್ಟತೆ ನೀಡುತ್ತದೆ. ಚಾಣಕ್ಯನ ಪ್ರಕಾರ ಆರೋಗ್ಯವಂತ ಶರೀರದಲ್ಲಿ ಮಾತ್ರ ಬುದ್ಧಿವಂತ ಮನಸ್ಸು ನೆಲೆಸಲು ಸಾಧ್ಯ. ನಿಮ್ಮ ಆರೋಗ್ಯವೇ ನಿಮ್ಮ ಅತೀ ದೊಡ್ಡ ಆಸ್ತಿ. ಅದನ್ನು ನಿರ್ಲಕ್ಷ್ಯಬೇಡಿ. ಈ 5 ನಿಯಮಗಳನ್ನು ಕೇವಲ 21 ದಿನ ಪಾಲಿಸಿ ನೋಡಿ. ನಿಮ್ಮ ಜೀವನದಲ್ಲಾಗುವ ಬದಲಾವಣೆ ನಿಮಗೆ ಆಶ್ಚರ್ಯ ತರುತ್ತದೆ. ಅದೃಷ್ಟ ಎಂಬುದು ಆಕಾಶದಿಂದ ಬೀಳುವುದಿಲ್ಲ, ಅದು ನಿಮ್ಮ ಶ್ರಮ ಮತ್ತು ಶಿಸ್ತಿನಿಂದ ಸೃಷ್ಟಿಯಾಗುತ್ತದೆ. ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಏಳುತ್ತೀರಿ? ಕಮೆಂಟ್ನಲ್ಲಿ ತಿಳಿಸಿ. ಮುಂಜಾನೆ ಎದ್ದ ತಕ್ಷಣ ಫೋನ್ ನೋಡಿ ಸಮಯ ವ್ಯರ್ಥ ಮಾಡುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರ ಅಭ್ಯಾಸ ಬದಲಿಸಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಶುಭೋದಯ.